ಹೇಳಿ ಹೋಗು ಕಾರಣ. ಚನ್ನರಾಯಪಟ್ಟಣದಿಂದ ಹಲವಾರು ಕನಸುಗಳಿಗೆ ಜೀವ ತುಂಬುತ್ತಾ ಕಾಲ್ನಡಿಗೆಯಲ್ಲಿಯೇ ಆರಂಭಗೊಂಡಂತಹ ಒಂದು ಸುಂದರ ಪ್ರೀತಿಯ ಪಯಣ ಪ್ರಾರ್ಥನಾ ಲೇಔಟ್ ಕಟ್ಟುವಷ್ಟು ಹೆಮ್ಮರವಾದಂತಹ ಮುಗ್ಧ ಗಾಢ ಪ್ರೀತಿ ಎಂಥವರನ್ನು ಕೂಡ ಒಂದು ಕ್ಷಣ ಭಾವುಕಗೊಳಿಸುತ್ತೆ. ಹೌದು, ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಎಂಥವರ ಮನವನ್ನು ಕಂಪಿಸುತ್ತೆ. ಹಿಮವಂತನ ನಿಶ್ಚಲ ಅಗಾಧ ನಿಷ್ಕಲ್ಮಶ ಪ್ರೀತಿಯ ಆಳವಂತೂ ಊಹೆಗೆ ನಿಲುಕದ್ದು. ದೇವರಿಗೂ ಮೋಸವಾಗುತ್ತಾ ಎಂಬ ಪ್ರಶ್ನೆ ಎಂಥವರನ್ನು ಕೂಡ ಕಾಡುವಂಥದ್ದು. ಪ್ರಾರ್ಥನಾಳ ಪ್ರೀತಿಯಲ್ಲಿಯೇ ವಂಚನೆ ಇದ್ದೇ ಗೊತ್ತಿಲ್ಲ. ಹಿಮವಂತನ ಮೇಲಿನ ಆರಾಧಿಸುವಷ್ಟು ಭಕ್ತಿಪೂರ್ವಕ ಪ್ರೀತಿ, ದೇವನಡೆಗಿನ ಆಕರ್ಷಣೆಗೊಳಗೊಂಡ ಪ್ರೀತಿಯ ನಡುವೆ ಕ್ರಮೇಣ ಹಿಮವಂತನ ಪ್ರೀತಿಯನ್ನ ಮರೆತೇ ಹೋಯ್ತು ಪ್ರಾರ್ಥನಾಳ ಚಂಚಲ ಚಿತ್ತ. ಹಿಮವಂತನ ಪಾಲಿಗೆ ನಿರ್ದಯಿಯೇ ಆದ್ಲು ಪ್ರಾರ್ಥನಾ. ದಿಟ್ಟ ಮನಸ್ಸಿನ ಸುಂದರ ಹುಡುಗಿ ಊರ್ಮಿಳೆಯ ವ್ಯಕ್ತಿತ್ವವಂತೂ ನಿಲುಗನ್ನಡಿಯೇ ಸರಿ. ಪ್ರೀತಿ ಕಳೆದುಕೊಂಡ ಹಿಮವಂತನ ಕ್ರೂರ ಬದಲಾವಣೆ, ನಿಷ್ಕಲ್ಮಶ ಪ್ರೀತಿ ದ್ವೇಷದ ಹಾದಿ ತುಳಿದಾಗ ಅದರ ಪ್ರಖರತೆ ಭಯಂಕರವಾಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ಅದೆಷ್ಟೇ ಕೋಪ ದ್ವೇಷ ತುಂಬಿದ ಮನದೊಳಗೂ ಕೂಡ ತಾನು ಪ್ರೀತಿಸಿದಂತಹ ಹುಡುಗಿ ಪ್ರಾರ್ಥನಾಳ ದನಿ ಕೇಳುತ್ತಲೇ ದ್ವೇಷ ಕೋಪ ಎಲ್ಲವನ್ನ ಮರೆತು ಕಂಬನಿ ಹರಿಸುವಂತಹ ಪುಟ್ಟ ಮಗುವಿನಂತಹ ಸುಸ್ಥಿರ ತಾಯಿ ಮನಸ್ಸಿನ ಹುಡುಗನೂ ಇರುವನೆಂಬಂತಹ ಕಲ್ಪನೆ ಅದ್ಭುತ. ಪ್ರತಿ ಅಂತ್ಯಕ್ಕೂ ಹೊಸ ಆರಂಭದ ಹಾದಿ ತೆರೆದುಕೊಂಡಿರತ್ತೆ. ಕಾರಣವೇ ಕೇಳದೆ ಬಿಟ್ಟದ್ದು ಹಿಮವಂತನ ತಪ್ಪ, ಕಾರಣವೇ ಹೇಳದೆ ಉಳಿದದ್ದು ಪ್ರಾರ್ಥನಾಳ ತಪ್ಪ ಗೊತ್ತಿಲ್ಲ. ಆದರೂ